ವಾರ ಆದ್ರೆ ಆಗ್ಬೋದ್ರಿ ಇದು ಟ್ಯಾಂಕರ್ ಕ್ರಷರ್ ಗರ್ಸ್ ನೋಡ್ರಿ. ಕ್ರಷರ್ ಲೋಕಾಯುಕ್ತವ್ರು ಬಂದಾರ ಅಂತೇಳಿ ನಮ್ಮಲ್ಲಿ ರಾತ್ರಿ ಉಸುಕ್ ಹೊಡ್ಯಾತಾರ. ಹಿಂಗಾಗಿ ರಾತ್ರಿನ ಎಲ್ಲ ಉಸುಕ ಗರ್ಸ ಹೊಡೆಸ್ಕೋಬೇಕು. ಲೋಕಾಯುಕ್ತವ್ರು ಚೆಕ್ಕಿಂಗ್ ಮಾಡಿದ್ರ ಅಂದ್ರೆ ಏನು ಸಿಗಂಗಿಲ್ಲ ನಮಗೆ. ಈ ಉಸುಕ್ ಬಂದೈತಿ, ಉಸುಕ್ ಇಳ್ಸಕ್ಕೆ ಬಂದಿ ನಮ್ಮ ಸೈಟ್ನಾಗ. ನಮಸ್ಕಾರ ನಮ್ಮೆಲ್ಲ ಜವಾರಿ ಮಂದಿಗೆ. ಮುಂಜಾನೆ 6 ಗಂಟೆ ಅರ್ಲಿ ಮಾರ್ನಿಂಗ್ ಎದ್ದು ಹೊಲ್ದಾಗ ಒಂದು ರೌಂಡ್ ಹೊಡೆದ ಈಗ ಬಾಳೆ ಗಿಡಕ್ಕೆ ಮತ್ತು ಹುಲ್ಲಿಗೆ ನೀರು ಬಿಡ್ಬೇಕು. ಸೊ ಹಿಂಗಾಗಿ ನೀರು ಪೈಪ್ ಜೋಡ್ಸಕ್ಕೆ ಬಂದೀನಿ. ಈ ಥರ ಪೈಪ್ ಸಿಸ್ಟಮ್ ಜೋಡಿಸಿ ಕಬ್ಬತ್ತು ಪೂರ ಒಣಗಿ ಬಿಟ್ಟದ್ರಿ. ಏನು ಮಾಡೋದು, ಮಳೆನೇ ಇಲ್ಲ. ನೋಡೋಣ ಮೋಟ್ರ್ ಚಾಲು ಮಾಡಿ ಬರ್ಬಂತವೆ. ನೀರೆಲ್ಲ ಚಾಲು ಮಾಡಿ ಬಂದೀನಿ ರೀ. ಈಗ ಬಾಳೆ ಗಿಡಕ್ಕೆ ಮೊದಲು ನೀರು ಬಿಟ್ಟು ನೆಕ್ಸ್ಟ್ ನಂತರ ಹುಲ್ಲಿಗೆ ಬಿಡ್ಬೇಕು. ಅಂದ್ರೆ ಮೇವು ಹುಲ್ಲು ಅಂತ ಇರ್ತೈತಿ, ಅದು ಆಕಳ ಎಲ್ಲ ತಿಂತಾವು. ಆಕಳ ತಿನ್ನಕ್ಕೆ ಹಚ್ಚಿಲ್ಲ, ಸುಮ್ಮ ಶೋ ಕಾಣ್ತೈತಿ ಚೆಂದ ಹೊಲ್ದಂತೆ ಹಚ್ಚಿದೆ. ಸೊ ಅದಕ್ಕೆ ನೀರು ಬಿಡ್ಬೇಕು. ನೀರು ಬಿಟ್ಟು ಮುಂಜಾನೆ ಒಂದು ಟೈಪ್ ಫ್ರೆಶ್ ಮೈಂಡ್ ಇದ್ದಾಗ ನೀರು ಬಿಡೋಕೆ ಒಂಥರ ಏನೋ ಮಜಾ. ಆಮೇಲೆ ಮಧ್ಯಾಹ್ನ ಮುಂಜಾನೆ ಮೇಲೆ ಅಂದರೆ ಇಲ್ಲ ನೋಡ್ತಿರ್ಬೋದ್ರಿ. ಇದು ಹುಲ್ಮೇವು, ಇದಕ್ಕೂ ನೀರು ಬಿಡಬೇಕು. ಇದು ಒಂದು ಟೈಪ್ ಶೋ ಕಾಣ್ತೈತಿ. ಇದು ನಿಮಗೆ ಆಲ್ಮೋಸ್ಟ್ ಹಳ್ಳಿಯಾಗ ಅಷ್ಟೇ ಸಿಗುತ್ತೆ, ಸಿಟಿಯಾಗಲ್ಲೂ ಸಿಗೋಲ್ಲ. ಇದು ಇಂಥದ್ದು ಗಿಡಕ್ಕೆ ಮುಗಿತ್ರಿ. ಇದೊಂದು ಅದೊಂದು ಲಾಸ್ಟ್ 2 ಗಿಡ ಅವು, ಆ ಕಡೆ 4 ಗಿಡಕ್ಕೆ. ಅದು ನೆಕ್ಸ್ಟ್ ಈಗ ಹುಲ್ಲಿಗೆ ಬಿಡು. ಮತ್ತು ಜಳಕ ಮಾಡಿ ಈಗ ಫ್ರೆಶಪ್ ಆಗಿ ರೆಡಿಯಾಗಿ ನೋಡ್ರಿ. ಕೆಲಸ ಅಂತೂ ನಡೆಯೋದವು ಎಲ್ಲ ಕಡೆ. ಸೊ ನಾನು ಮುಂಜಾನೆ ಮಾಡೋಕ್ಕಾಗಿಲ್ಲ, ಈಗ ಮಧ್ಯಾಹ್ನ ನಿಂತರ ವಿಡಿಯೋ ಮಾಡತ್ತೀನಿ. ಸ್ವಲ್ಪ ಗರ್ಸ್ ಎಲ್ಲ ಬಂದಾವೆ. ಈಗ ಪದ್ಧತಿ ಲೆವೆಲ್ ಮಾಡ್ಬೇಕು, ಅದನ್ನು ಮಾಡಿ ಒಂದು ಲೆವೆಲಿಗೆ ತರಬೇಕು ರೀ. ಇದು ಕ್ರಷರ್ ಗರ್ಸ್ ನೋಡ್ರಿ. ಕ್ರಷರ್ ಏನು ಬ್ಲಾಸ್ಟ್ ಮಾಡಿರ್ತಾರಲ್ಲ, ಅದು ಎಕ್ಸ್ಟ್ರಾ ಉಳಿದಿರ್ತೈತಲ್ಲ, ಇದು ಲೆವೆಲ್ ಆಗ್ಬೇಕು. ಇನ್ನೂ ಸಿಮೆಂಟ್ ಇಷ್ಟು ಕೊಂಡದವು ಹೋಗ್ತಾವು ನೋಡ್ಬೇಕು. ಇನ್ನೊಂದು ಏನು ಲಪಡ ಆಗ್ಯದ ಅಂದ್ರೆ, ನಮ್ಮ ಪೆಟ್ರೋಲ್ ಪಂಪ್ದಾಗ ರೀ ಒಂದು ಟೋಟಲ್ ನಾವು 2 ಲೋಡ್ ಇಟ್ಟಿದ್ವಿ. ಒಂದು ಲೋಡ್ ಬಂದೈತಿ, ಖಾಲಿ ಆಗ್ಯದ, ಅದು ಫುಲ್ ಡೀಸೆಲ್ ತರಿಸಿದ್ವಿ. 2ನೇ ಲೋಡು ಏನಾಗ್ಯದ, ಬೈ ಮಿಸ್ಟೇಕಾಗಿ ಡಿಪೋದವರು ಫುಲ್ ಡೀಸೆಲ್ ಕಳಿಸ್ಬಿಟ್ರು. ಅಷ್ಟು ಜಾಗನೇ ಇಲ್ಲ ಫಿಲ್ಲಪ್ ಮಾಡೋಕ್ಕೆ. ಸೊ ಟ್ಯಾಂಕರ್ ಬಂದದಂತ ನೋಡೋದು ಏನೇನಂತೆ. ಸ್ವಲ್ಪ ಈಗ ಮನ್ಯಾಗ ಗಂಜಿ ಮಾಡ್ಯಾರತ್ತ, ಗಂಜಿ ಕುಡಿದು ಪಂಪಿಗೆ ಹೋಗಿ ನೋಡ್ಕೊಂಬರ್ದಂತಾರೆ. ಪೆಟ್ರೋಲ್ ಪಂಪಿಗೆ ಹೋಗಿ ನೋಡ್ಕೊಂಬರ್ಮ, ಟ್ಯಾಂಕರ್ದು ಏನು ಮಾಡಬೇಕು, ಏನು ತಲೆ ಹೊಳೆವಲ್ತ ನೋಡ್ಕೊಂಬರ್ತೀವಿ. ಒಂದು ಸೆಕೆಂಡಿಗೆ ಗಾಬರಿ ಹೊಡೆದೇ ರೀ. ಅವ್ನು ಕುರಿಯ ಸಕ್ಕತ್ತು ಬಿಟ್ಟಿತ್ತು. ಹೈ ಅವನು ಮಳೆ ಜೋರಾಗ್ಯದ್ರಿ. ಹಿಂಗೇನ ಪಂಪಿಗೆ ಹೋಗೇ ಇಲ್ಲ ಮಧ್ಯಾಹ್ನ. ಈಗ ಈವ್ನಿಂಗ್ ಟೈಮ್ ಎಲ್ಲ ಫ್ರೆಶ್ ಅಪ್ ಆಗಿ ಚಾಗಿ ಕುಡ್ದೀನಿ. ಚಾಗಿ ಕುಡಿದು ಈಗ ಪಂಪಿಗೆ ಹೊಂಟಿನಿ. ನೋಡೋಮಂತ ಟ್ಯಾಂಕರ್ದು ಏನು ಪ್ರಾಬ್ಲಮ್ ಆಗ್ಯದ. ಈ ಪೆಟ್ರೋಲ್ ಅಂತೂ ಖಾಲಿ ಆಗ್ಯದತ್ರಿ ನಮ್ಮ ಪಂಪ್ದಾಗ. ಡೀಸೆಲ್ ಫುಲ್ ಸ್ಟಾಕ್ ಐತಿ. ಇನ್ನೂ ಒಂದು ಟ್ಯಾಂಕರ್ ಎಕ್ಸ್ಟ್ರಾ ನಿಂತಿದ್ದು ಬಂದು. ಸೊ ಏನು ಮಾಡ್ಬೇಕು ಐಡಿಯಾ ಅದಾವಲ್ತ ನೋಡ್ಬಂದು ಬರ್ರಿ. ನಮ್ಮ ಹುಡುಗರು ನೋಡ್ರಿ ನಮ್ಮನೆ ಕಷ್ಟಪಡತ್ತಾರ ಪಾಪ. ನೀರು ಹೆಂಗೆ ಹೊಡಿತಾರೆ ನೋಡ್ರಿ ಮ್ಯಾಗ. ಆ ಪೈಪ್ ಫೋಲ್ಡೇಬಲ್ ಪೈಪ್ ಅಲ್ರದು, ಹಿಡಿಯಾಕೊಬ್ಬಬೇಕು, ಹೊಡ್ಯಾಕೊಬ್ಬಬೇಕು. ಸೊ ಅವ್ರಿಗೊಂದು ಸೆಲ್ಯೂಟ್. ಬರೀ ಪಂಪಿಗೆ ಹೋಗುಮಂತ. ಮಳೆ ಜಿಟಿ ಐತಿ, ನೋಡು. ಲೆಟ್ಸ್ ಗೋ. ನಮ್ಮ ಊರಾಗ ಬರೀ ಪ್ರೀ ವೆಡ್ಡಿಂಗ್ ಸೆಟಪ್ಗಳು ಭಾಳ ಆಗ್ಯಾವ್ರಿ. ಮದುವೆ ಆದಮೇಲೆ ಮದುವೆಗಿನ ಮುಂಚೆ ಏನೋ ಪ್ರೀ ವೆಡ್ಡಿಂಗ್ ಮಾಡ್ಕೋತಾರೆ. ಇದು ನೋಡ್ಬೋದು, ಇದು 1ನೇ ಸೆಟಪ್ ನೋಡ್ರಿ. ಇದು ನಮ್ಮ ದೋಸ್ತಂದ. ಬರೀ ಆಗ್ಬಿಟ್ಟಾರಿ, ಅವನ ಸಾಕಾಗ್ಬಿಟ್ಟದು. ಬರೀ ಕಪಲ್ಸ್ಗಳು ನೋಡಿ ನಮ್ಮೂರ. ಇಲ್ಲೇ ಬಾಜುನ ನಮ್ಮ ಪಂಪ್ ಐತಿ, ಇಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳಕ್ಕೆ ಬರ್ತಿರ್ತಾರೆ. ನೋಡಿ ಬ್ಯಾಸರ ಆಗ್ಬಿಡ್ತೈತೆ ನಮಗೆ. ಗಾಡಿ ತೊಗೊಂಟಾನ ಅಲ್ಲಿ ಹೇಳ್ತಾರೆ, ಇಲ್ಲೋ ನೋಡು. ಇದ ನೋಡ್ರಿ, ಅದು ಟ್ಯಾಂಕರ್ ಫುಲ್ ಲೋಡ್ ಐತಿ ಡೀಸೆಲ್. ಸೊ ಇಲ್ಲಿ ಪಾರ್ಕ್ ಮಾಡಿ ಹೋಗ್ಯಾರ. ಈಗ ನೆಕ್ಸ್ಟ್ 2-3 ದಿನ ಖಾಲಿ ಆದ್ಮೇಲೆ ಅನ್ಲೋಡ್ ಮಾಡೋದು. ದೀಪ ಹಚ್ಚುಮಂತಿಗೆ ಮೊದಲು ದೀಪ ಹಚ್ಚಿ ಮುಂದೆ ನೋಡು. ಇನ್ನೂ 1 ವಾರ ಆದ್ರೆ ಆಗ್ಬೋದ್ರಿ ಇದು ಟ್ಯಾಂಕರ್ ಅನ್ಲೋಡ್ ಆಗ್ಬೇಕಂದ್ರೆ. ಸೊ ಅಲ್ಲಿ ಮಟ್ಟ ಇಲ್ಲೇ ಪಾರ್ಕ್ ಮಾಡೋದು. ಇದು ನಮ್ಮ ಪಂಪ್ದಾಗ. ಇದು ನಮ್ಮ ಜವಾಬ್ದಾರಿ. ಇದು ಖಾಲಿ ಆಗೋ ಮಟ್ಟ ನಮ್ಮ ಜವಾಬ್ದಾರಿ. ಇದು ಖಾಲಿ ಆದಮೇಲೆ
ಮಾಲಕರ ಜವಾಬ್ದಾರಿ. ಟ್ಯಾಂಕರ್ ಮಾಲಕರು ಇರ್ತಲ್ಲ ಅದ್ರ ಜವಾಬ್ದಾರಿ. ಗ್ಲಾಸೂ ನೀನು ಹೊಸ ಬಂದಿದ್ದು ರೀ, ಇವೆಲ್ಲ ಹಳೆವು ತೆಗೆದು ಎಲ್ಲ ಇಲ್ಲಿ ಇಟ್ಟು ನೀನೇ ಗ್ಲಾಸ್ ಎಲ್ಲ ಹೊಸ ಹಾಕ್ಸಿವಿ. ಸೊ ಇವತ್ತಿನ ವಿಡಿಯೋಲ್ಲಿ ಮುಗಿಸ್ಬೇಕಂತ ಮಾಡೀನಿ. ಸೊ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅಲ್ಲಿ ಟೇಕ್ ಕೇರ್, ಬಾಯ್.